ಹಾಯ್, ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಎಫೆಕ್ಟ್ಸ್ ಮೆನುನಲ್ಲಿ ಇರುವಂತಹ ಟ್ರಾನ್ಸ್ಫಾರ್ಮ್ ಮತ್ತು ಆರ್ಟಿಸ್ಟಿಕ್ ಮೀಡಿಯಾ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಯಾವುದೇ ಒಂದು ಇಮೇಜ್ ಅನ್ನ ಇನ್ಸರ್ಟ್ ಮಾಡೋಣ. ಇಮೇಜ್ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಟ್ರಾನ್ಸ್ಫಾರ್ಮ್ ಆಪ್ಷನ್ ಅಲ್ಲಿ ಇನ್ವರ್ಟ್ ಕಲರ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಇನ್ವರ್ಟ್ ಕಲರ್ ಅಂದಾಗ ನೆಗೆಟಿವ್ ಕಾಪಿ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಇಲ್ಲಿ ಇವನ್ ಲೈನ್ಸ್ ಅಥವಾ ವರ್ಡ್ ಲೈನ್ಸ್ ಡುಪ್ಲಿಕೇಶನ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಪೋಸ್ಚರೈಸ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಆಯಿಲ್ ಪೇಂಟ್ ರೀತಿಯಾಗಿ ಅಥವಾ ಪೇಂಟ್ ವಾಶ್ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ, ನೀವು ನೋಡಬಹುದು. ಲೆವೆಲ್ಸ್ ಅನ್ನ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ಟ್ರೇಸೋಲ್ಡ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಮೇಜ್ ಅನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲರ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಇಲ್ಲಿ ನಾವು ಬ್ಲಾಕ್ ಅಥವಾ ವೈಟ್, BI ಲೆವೆಲ್ ಕಲರ್, ಯಾವ ಕಲರ್ಸ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅಥವಾ RGB ಕಲರ್ಸ್, ರೆಡ್ ಕಲರ್ಸ್, ಗ್ರೀನ್, ಬ್ಲೂ ನಾವಿಲ್ಲಿಂದ ಚೇಂಜಸ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಮೂವ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಆರ್ಟಿಸ್ಟಿಕ್ ಮೀಡಿಯಾ ಆಪ್ಷನ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ ಗಳನ್ನ ಬಾರ್ಡರ್ ಆಗಿ ನಾವಿಲ್ಲಿ ಬಾರ್ಡರ್ ಡಿಸೈನ್ ಗೋಸ್ಕರ ಯೂಸ್ ಮಾಡಬಹುದು. ಹಲವಾರು ರೀತಿಯ ಡಿಸೈನ್ ಸಿಗುತ್ತೆ, ನೀವಿಲ್ಲಿ ನೋಡಬಹುದು. ಯಾವುದೇ ಒಂದು ಡಿಸೈನ್ ಅನ್ನ ನಾವಿಲ್ಲಿಂದ ಸೆಲೆಕ್ಟ್ ಮಾಡೋಣ. ಈ ರೀತಿಯಾಗಿ ನಾವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಯಾವುದೇ ಒಂದು ಇಮೇಜ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ, ಡ್ರಾ. ಈ ರೀತಿಯಾಗಿ ಇಲ್ಲಿ ಡ್ರಾ ಆಗ್ತಾ ಇದೆ. ಕಲರ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಯಾವ ಕಲರ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ತೀವಿ ಆ ಕಲರ್ ಇಲ್ಲಿ ಬರುತ್ತೆ. ಲೈನ್ ಕಲರ್ಸ್ ಮತ್ತು ಫಿಲ್ ಕಲರ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಫಿಲ್ ಕಲರ್ಸ್ ಮತ್ತು ಲೈನ್ ಕಲರ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಬಬಲ್ಸ್ ರೀತಿಯಾಗಿ, ಸ್ಟೋನ್ಸ್ ರೀತಿಯಾಗಿ ಆಪ್ಷನ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿಂದ ನಾವು ಕಲರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಥವಾ ಡಿಫಾಲ್ಟ್ ಇಮೇಜಸ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ಸ್ಟೋನ್ಸ್ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ಗಳು ಬಂದಿದೆ ಅಂತ. ಇಲ್ಲಿ ನೀವು ನೋಡಬಹುದು ಹಲವಾರು ರೀತಿಯ ಡಿಸೈನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವುದೇ ರೀತಿಯ ಡಿಸೈನ್ ಅನ್ನ ನಾವಿಲ್ಲಿಂದ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಫ್ರೂಟ್ಸ್ ರೀತಿಯಾಗಿ, ಮಫಿನ್ಸ್, ಸ್ವೀಟ್ಸ್, ವೆಜಿಟೇಬಲ್ಸ್, ಈ ರೀತಿಯಾಗಿ ಹಲವಾರು ಡಿಸೈನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅಥವಾ ಕೆಲವೊಂದು ಇಮೇಜ್ ಗಳನ್ನ ನಾವಿಲ್ಲಿ ಆರ್ಟಿಫಿಷಿಯಲಿ ಡ್ರಾ ಮಾಡಬೇಕು ಅಂದಾಗ ಸಹ ನಾವು ಈ ರೀತಿಯಾದ ಆಪ್ಷನ್ ಗಳನ್ನ ಯೂಸ್ ಮಾಡ್ತೀವಿ. ಇಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೀನಿ, ಗ್ರಾಸ್ ಅಥವಾ ಯಾವುದೇ ಒಂದು ಪ್ಲಾಂಟ್ಸ್, ಅನಿಮಲ್ಸ್, ಈ ರೀತಿಯಾದ ಡಿಸೈನ್ ಗಳನ್ನ ನಾವಿಲ್ಲಿ ಮಾಡಬೇಕು ಅಂದಾಗ ಆರ್ಟಿಫಿಷಿಯಲಿ ನಾವು ಯಾವ ರೀತಿಯಾಗಿ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ ಗಳನ್ನ ಯೂಸ್ ಮಾಡಬೇಕು ಅಂತ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಿಲ್ಲ ಅಂದ್ರೆ ನೋಡ್ಬೇಕಾಗುತ್ತೆ, ಆಗ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡಬಹುದು ಲೀವ್ಸ್ ರೀತಿಯಾಗಿ ಇಮೇಜ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಸಿಂಗಲ್ ಲೀಫ್ ಗಳನ್ನ ನಾವಿಲ್ಲಿ ಯಾವುದೇ ಡಿಸೈನ್ ಗೋಸ್ಕರ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನಮ್ಗಿಲ್ಲಿ ಎಫೆಕ್ಟ್ಸ್ ಮೆನುನಲ್ಲಿ ಬಿವೆಲ್ ಆಪ್ಷನ್, ಬ್ಲೆಂಡ್ ಆಪ್ಷನ್, ಕಾಂಟೂರ್, ಎನ್ವಲಪ್, ಎಕ್ಸ್ಟ್ರೂಡ್, ಲೆನ್ಸ್, ಫೋಟೋ ಕಾಕ್ಟೈಲ್, ಪಾಯಿಂಟಲೈಸರ್ ಆಪ್ಷನ್ಗಳು ನಮ್ಗಿಲ್ಲಿ ಸಿಗುತ್ತೆ. ಹಿಂದಿನ ಕ್ಲಾಸ್ಗಳಲ್ಲಿ ನಾನು ಟೂಲ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಆಪ್ಷನ್ಗಳನ್ನ ನಾನು ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಿದಾಗ ಯಾವ ರೀತಿಯಾಗಿ ನಾವು ಬಿವೆಲ್, ಬ್ಲೆಂಡ್, ಕಾಂಟೂರ್ ಆಪ್ಷನ್ಗಳನ್ನ ಯೂಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವಿಲ್ಲಿ ನೋಡೋಣ ಬಿಟ್ ಮ್ಯಾಪ್ ಮೆನುನಲ್ಲಿ ಇರುವಂತಹ ಕೆಲವೊಂದು ಆಪ್ಷನ್ಗಳನ್ನ ನಾವಿಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ.